Hey guys, welcome back to my YouTube channel Journey with Sudha Ranjit. ಈಶಾನ್ಗೆ ಕುಕ್ಕೆಯಲ್ಲಿ ಗುಂಡೋಡಿಸ್ಬೇಕಾಗಿತ್ತು. ಅದಕ್ಕಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೆಂಗಿದ್ರು ಆ ಕಡೆ ಹೋಗ್ತಾ ಇದ್ದೀವಿ ಅಂತ ಎಲ್ಲ ದೇವಸ್ಥಾನ ನೋಡ್ಕೊಂಡು ಬರೋಣ ಅಂತ 2 days ಟ್ರಿಪ್ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬೇಗನೆ ಬಿಟ್ವಿ. ಹೋಗ್ತಾ ಫಸ್ಟು ಧರ್ಮಸ್ಥಳ ನೋಡೋಣ, ಆಮೇಲೆ ಬೇರೆ ಏನೇನು ದೇವಸ್ಥಾನ ಸಿಗುತ್ತೋ ನಮ್ಮ ಪ್ಲಾನ್ ಪ್ರಕಾರ ಹೋಗೋಣ ಅಂತ ಅನ್ಕೊಂಡು ಬಿಟ್ವಿ. ನೀಟಾಗಿ ಮಾಡಬೇಕು. ಏನು ಆನ್ ದ ವೇ ಹೋಗ್ತಾ ಹಂಗೆ ಬ್ರೇಕ್ಫಾಸ್ಟ್ಗೆ ಸ್ಟಾಪ್ ಮಾಡಿದ್ವಿ. ಅಲ್ಲಿ ಹಂಗೆ ಕಿಡ್ಸ್ ಪ್ಲೇ ಏರಿಯಾ ಇತ್ತು. ಈಶಾನ್ ನೋಡಿದ ತಕ್ಷಣನೇ ನಾನು ಸ್ವಲ್ಪ ಹೊತ್ತು ಆಡಬೇಕು ಅಂತಂದಿದ್ದಕ್ಕೆ ಒಂದು 15-20 minutes ಅಲ್ಲಿ ಆಡಿಸ್ಕೊಂಡು ನೆಕ್ಸ್ಟ್ ಹೋದ್ವಿ ನಾವು. ಅವ್ನು ಗಟ್ಟಿಗೆ ಇಟ್ಕೊಂಡಿಲ್ಲ ಆ ಕೈ. ನೋಡಿ ಅವಾಗ ಓಪನ್ ಮಾಡ್ಕೊಂಡು ತಿಂತೈತೆ ನೋಡ್ಕೋಸದ ಈಗ ಮಾಡೆ ಪಾಪ ಕೊಡ್ತದ ನೋಡಿ. ಇವೆರಡು ಜೋಡಿ ಅನ್ಸುತ್ತೆ. ನೀನು ಹೋಗ್ಬಿಡ ಸುಮ್ಮನೆ ನಮ್ಮ ಅವ್ರ ಮರ ಕೊಟ್ಟವ್ರೆ ಅಂತ ಕುಣಿಸ್ಕೊಂಡೈತೆ ಅದು ತಾನೇ. ಒಂದು ಕಾಳು ಎತ್ಕೊಂಡು ನೋಡೋದು. ಟ್ರೀಸ್ ಮೇಲೆ ಎಗ್ರಕೊಂಡು ಬರ್ತವೆ. 10 o'clock ಅಷ್ಟಲ್ಲಿ ರೀಚ್ ಆದ್ವಿ. ನಾವು ಫಸ್ಟು ಸೌದಡ್ಕ ಗಣೇಶ ದೇವಸ್ಥಾನ ನೋಡಿಕೊಂಡು ಆಮೇಲೆ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಮಂಕಿ ಮಾಡಿದ್ದು, ಅದು ಇದು ಕ್ಯಾಟ್. ಎಲ್ಲಿ ಈಶಾನು? ಅಲ್ಲಿ ಕ್ಯಾಟ್. ಈಶಾನ್ ಕ್ಯಾಟ್ ಆಗ್ಬಿಟ್ಟು ಅದು ಟೈಗರ್. ಧರ್ಮಸ್ಥಳ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಟ್ಯೂಸ್ಡೇ ಆಗಿರೋದ್ರಿಂದ ಒಂದು ಸ್ವಲ್ಪ ರಶ್ ಇದ್ರು ಅಷ್ಟೇ. ಇಲ್ಲಿ ಇಲ್ಲಿ ದರ್ಶನ ಮುಗಿಸಿ ಮಧ್ಯಾಹ್ನ ಊಟದ ಟೈಮ್ ಆಗಿರೋದ್ರಿಂದ ನಾವು ದೇವಸ್ಥಾನದಲ್ಲೇ ಪ್ರಸಾದ ತಿಂದ್ವಿ. ಏನಿಶಾ ಮಮ್ಮ ನೋಡು.
ಈಶಾನ್ಗೆ ಇದು ಒಂದು ನೀರಲ್ಲಿ ಪಪ್ಪ ಅದು ನೀರು ಕೊಡು ಆ? ಹಿಂಗ್ ಹೋಗೋ ಫಿಶು ದುರ್ಗಾಪರಮೇಶ್ವರಿ ದೇವಸ್ಥಾನ ಮುಗಿಸ್ಕೊಂಡು ಉಡುಪಿಗೆ ಹೋಗ್ತಾ ಇದ್ದೀವಿ. ಉಡುಪಿಯಲ್ಲಿ ಒಂದು ಹೋಮ್ ಸ್ಟೇ ಬುಕ್ ಮಾಡಿದ್ವಿ. ಅದಕ್ಕೆ ಹೋಗೋ ದಾರಿಯಲ್ಲಿ ಈ ಥರ ಪೀಕಾಕ್ಸ್ ಕಾಣಿಸ್ತು, ರೋಡಲ್ಲೇ ಕಾಣಿಸ್ತಾ ಇತ್ತು. ನಾವು ಬುಕ್ ಮಾಡಿದ್ದು ಹೋಮ್ ಸ್ಟೇ ಉಡುಪಿ ಮೇನ್ ರೋಡ್ಗಿಂತ ಒಂದು ಸ್ವಲ್ಪ ಒಳಗಡೆ ಇತ್ತು. ಮತ್ತು ಈ ಥರ ಫುಲ್ಲು ಟ್ರೀಸೇ ಇತ್ತು ಹೋಗೋ ದಾರಿಯಲ್ಲಿ, ಹಾಗಾಗಿ ಸ್ವಲ್ಪ ಜಾಸ್ತಿ ಪೀಕಾಕ್ಸೇ ಕಾಣಿಸ್ತಾ ಇತ್ತು. ಮತ್ತು ನಾವು ಬುಕ್ ಮಾಡಿದ್ದು ಹೋಮ್ ಸ್ಟೇ ಬೀಚ್ ಮುಂದೆನೇ ಇದೆ, ಅಂದರೆ ಹೋಮ್ ಸ್ಟೇ ಮುಂದೆನೇ ಬೀಚ್ ಇದೆ. ಒಂದೇ ಕಾಂಪೌಂಡಲ್ಲಿ ಪ್ರಾಪರ್ಟಿ ಓನರ್ದು ಮನೆ ಇದೆ, ಮತ್ತು ಅಲ್ಲೇ ರೂಮ್ಸ್ ಇದೆ. ಒಂದು 5 to 6 ರೂಮ್ಸ್ ಇರ್ಬೋದು, ಮತ್ತು ಎಲ್ಲ ವಿಲ್ಲಾ ಟೈಪ್ ರೂಮ್ಸೇ ಇತ್ತು. ಮೇಲಿದೆ, ಮೇಲ್ ಮಾಡ್ಕೊಂತೀಯಾ? ಹೋಮ್ ಸ್ಟೇ ಕಾಂಪೌಂಡ್ ಆಚೆ ಬಂದ್ರೇ ಕಿಡ್ಸ್ ಪ್ಲೇ ಏರಿಯಾ ಇತ್ತು. ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಹೋದರೆ ಬೀಚ್ ಇದೆ. ಆ ಬೀಚ್ ತುಂಬ ಜನನೇ ಇರಲಿಲ್ಲ, ಫುಲ್ ಪ್ರೈವೇಟ್ ಬೀಚ್ ಅಂತಲೇ ಹೇಳ್ಬೋದು. ನಾವು ಹೋಮ್ ಸ್ಟೇ ರೀಚ್ ಆಗೋಷ್ಟರಲ್ಲಿ ಅರೌಂಡ್ 5 o'clock ಆಗಿಬಿಟ್ಟಿತ್ತು. ನಾವೇನ ಮಧ್ಯಾಹ್ನನೇ ಹೋಗಿದ್ದಿದ್ರೆ ಮಕ್ಕಳಿಗೆ ಆಟಾಡೋಕ್ಕೆಲ್ಲ ತುಂಬ ಚೆನ್ನಾಗಿರ್ತಾ ಇತ್ತು. ಬಿಸಿಲಲ್ಲಿ ಬೀಚಲ್ಲೆಲ್ಲ ಆಟಾಡೋದು ತುಂಬ ಚೆನ್ನಾಗಿರುತ್ತೆ. ಆದರೆ ನಾವು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಬೀಚ್ಗೆ ಹೋಗೋಷ್ಟರಲ್ಲಿ 6 o'clock ಆಗಿತ್ತು. ಸಂಜೆ ಆಗಿರೋದ್ರಿಂದ ಅವ್ರು ಅಷ್ಟೊಂದೆಲ್ಲ ನೀರಲ್ಲಿ ಆಡಲಿಲ್ಲ ಮಕ್ಕಳು, ಬರೀ ಮಣ್ಣಲ್ಲಿ ಮಾತ್ರ ಒಂದು ಸ್ವಲ್ಪ ತಾಡಿದ್ರು ಅಷ್ಟೇ. ಉಡುಪಿಯಲ್ಲಿ ಮಲ್ಪೆ ಬೀಚ್ ತುಂಬ ಫೇಮಸ್ ಆಗಿರೋದ್ರಿಂದ ಅದ್ರಲ್ಲಿ ತುಂಬಾ ಕ್ರೌಡೆಡ್ ಇರ್ತಾರೆ, ಅದರಲ್ಲಂತೂ ಆಡೋಕ್ಕಾಗ್ತಿರ್ಲಿಲ್ಲ. ಬಟ್ ಇದು ತುಂಬ ಪ್ರೈವೇಟ್ ಬೀಚು, ತುಂಬ ಜನ ಯಾರೂ ಇರಲಿಲ್ಲ, ಮಕ್ಳಿಗೆ ಆಡೋಕ್ಕಂತೂ ತುಂಬ ಸೂಟಬಲ್ ಆಗಿತ್ತು. ಬಟ್ ನಾವು ಹೋಗಿದ್ದು ಟೈಮಿಂಗ್ ಮ್ಯಾಚ್ ಆಗಲಿಲ್ಲ, ಅದೊಂದು ಸ್ವಲ್ಪ ಬೇಜಾರಾಯಿತು. ನೋಡೋಕ್ಕೆ ಎಷ್ಟು ಖಾಲಿ ಖಾಲಿ ಅನಿಸ್ತಾ ಇದೆ. ಈಶೋ ಈಶೋ ಏನಕ್ಕೆ ಭಯ ನಿಂಗೆ? ಭಯನಾ ನಿಂಗೆ? ಭಯನಾ ನಿಂಗೆ ಇಶು? ಅಲ್ಲೇ ಹೋಗ್ಬೇಕು ಅಂತ ಈಶಾನ್ ನೀರ ಹತ್ರ ಹೋಗೋಕ್ಕೆ ಸ್ವಲ್ಪ ಭಯ ಬೀಳ್ತಿದ್ದ, ಯಾಕಂದರೆ ಕತ್ಲು ಆಗಿತ್ತು. ಅವ್ನಿಗೆ ನೀರು ನೋಡಿದ್ರೆ ಯಾಕೋ ಒಂದು ಸ್ವಲ್ಪ ಭಯ ಬೀಳ್ತಿದ್ದ ಅಂತ ನಾವು ರಿಟರ್ನ್ ಕರ್ಕೊಂಡ್ಬಂದ್ವಿ. ನಿಧಾನ ನಿಧಾನ ಹೋಗು, ಅಲ್ಲೇ ಐತೆ, ನಿಧಾನ ಇಶು. ಇಶು
ನಿಮ್ಗೆ ಬೇಡ ಕಾಫಿ? ರೂಮ್ಸು ಮತ್ತು ಈ ಹೋಮ್ ಸ್ಟೇ ಅಟ್ಮಾಸ್ಫಿಯರ್ ಎಲ್ಲ ತುಂಬ ಚೆನ್ನಾಗಿತ್ತು. ಎಸ್ಪೆಷಲಿ ನನಗೆ ಬೀಚ್ ಏರಿಯಾ ತುಂಬಾ ಇಷ್ಟ ಆಯಿತು. ಮಕ್ಕಳು ಎಂಜಾಯ್ ಮಾಡ್ತಾರೆ ಅಂತಲೇ ನಾವು 1 ಡೇ ಸ್ಟೇ ಉಡುಪಿಯಲ್ಲಿ ಮಾಡೋಣ ಅಂದ್ಕೊಂಡು ಹೋಗಿದ್ದು. ಬಟ್ ನಮ್ಗೆ ಅಲ್ಲಿ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ನಾವು ರೀಚ್ ಆಗೋಷ್ಟರಲ್ಲೇ 4:35 ಆಗೋಗ್ಬಿಟ್ಟಿತ್ತು. ಆ ರೂಮಲ್ಲೆಲ್ಲ ಏನೂ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಿಲ್ಲ. ಒಂದು ಕಂಪ್ಲೀಟ್ ಡೇ ಅಂತ ನಾವು ಪ್ಲ್ಯಾನ್ ಮಾಡಿದ್ದಿದ್ರೆ ಈ ಹೋಮ್ ಸ್ಟೇಯಲ್ಲಿ ಆವಾಗ ಸರಿ ಹೋಗ್ತಿತ್ತು ಅಂತ ಅಂದ್ಕೊಂಡ್ವಿ. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗೇ ಎದ್ದು ಫ್ರೆಶ್ ಅಪ್ ಆಗಿ ರೂಮ್ ಚೆಕ್ಔಟ್ ಮಾಡಿದ್ವಿ. ನಮ್ಗೆ ಇವತ್ತಿನ ದಿವಸ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋಕ್ಕೆ ಪ್ಲ್ಯಾನ್ ಇತ್ತು. ಈ ರೋಡೆಲ್ಲ ನೋಡ್ತಾ ಇದ್ರೆ ನನಗೆ ರೆಸಾರ್ಟ್ ಒಳಗಡೆ ಓಡಾಡೋ ಥರ ಅನಿಸ್ತಾ ಇದೆ. ಆ ರೆಸಾರ್ಟ್ ಒಳಗಡೆ ಹಿಂಗೆ ಇರುತ್ತಲ್ಲ, ಈ ಲ್ಯಾಂಡ್ಸ್ಕೇಪಿಂಗ್ ಎಲ್ಲ ಈ ಥರನೇ ಇರುತ್ತೆ. ಬಟ್ ಇದು ನ್ಯಾಚುರಲ್ಲಾಗಿ ರೋಡೇ ಹಿಂಗಿದೆ, 2 ಕಡೆನೂ ಫುಲ್ ಕೋಕೋನಟ್ ಟ್ರೀಸು. ಇದು ಪೊಲ್ಲಲ್ಲಿ ರಾಜರಾಜೇಶ್ವರಿ ದೇವಸ್ಥಾನ. ಉಡುಪಿಯಿಂದ 1.5 ಅವರ್ಗೆ ನಾವು ಇಲ್ಲಿ ರೀಚ್ ಆದ್ವಿ. ಇದು ಮುಗಿಸ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಇಲ್ಲಿ ಬಂದಿದ್ದೀವಿ. ಟೈಗೋ. ನಾನು ಈ ದೇವಸ್ಥಾನಕ್ಕೆ ಬಂದಿರೋದು ಸೆಕೆಂಡ್ ಟೈಮ್. ರಾಜರಾಜೇಶ್ವರಿ ದೇವರು ಮತ್ತು ಕಟೀಲು ದುರ್ಗಾಪರಮೇಶ್ವರಿ ದೇವರು 2 ಅಕ್ಕ ತಂಗಿ ಅಂತ ಹೇಳ್ತಾರೆ. ಈ ದೇವಸ್ಥಾನದಲ್ಲಿ ದೇವ್ರ ಮುಖ ದೊಡ್ಡದಾಗೆ ತುಂಬ ಲಕ್ಷಣವಾಗಿದೆ. ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅಂತ ಅನ್ಸುತ್ತೆ ದೇವ್ರನ್ನ, ಅಷ್ಟು ಚೆನ್ನಾಗಿ ಅನ್ಸುತ್ತೆ. ಒಂದೊಂದು ದೇವಸ್ಥಾನದಲ್ಲಿ ಹಂಗೆ ಅಲ್ಲ, ದೇವ್ರ ಮುಖ ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ, ಫುಲ್ ಪಾಸಿಟಿವ್ ವೈಬ್ ಇರುತ್ತಲ್ಲ, ನಮ್ಗೆ ಆ ಥರ ಅನ್ಸುತ್ತೆ. ಈ ದೇವಸ್ಥಾನಕ್ಕೆ ಹೋದ್ರೆ ನನಗೆ ತುಂಬ ಪೀಸಾಗೆ ಚೆನ್ನಾಗಿ ಅನ್ಸುತ್ತೆ. ಅದು ಅಲ್ಲದೆ ಈ ದೇವಸ್ಥಾನದಲ್ಲಿ ಜಾಸ್ತಿ ಕ್ರೌಡ್ ಎಲ್ಲ ಇರಲ್ಲ. ನಾವು ಎಷ್ಟೊತ್ತು ಬೇಕಾದರೂ ನಿಂತ್ಕೊಂಡು ಕೂತ್ಕೊಂಡು ದೇವ್ರು ನೋಡ್ಬೋದು. ಅದೊಂದು ಅಡ್ವಾಂಟೇಜ್ ನಮಗೆ. ಅಲ್ಲಿಂದ ನೆಕ್ಸ್ಟ್ ನಾವು ಬಂದಿದ್ದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ತುಂಬಾನೇ ಕ್ರೌಡೆಡ್ ಇದ್ರು, ಯಾಕಂದ್ರೆ ಅವತ್ತಿನ ದಿವಸ ಚಂಪಾಷಷ್ಠಿ ಇತ್ತು. ಚಂಪಾಷಷ್ಠಿ ಅಂದ್ರೆ ಜಾತ್ರೆ, ರಥೋತ್ಸವ ಎಲ್ಲ ಇರುತ್ತೆ. ತುಂಬಾನೇ ಜನ ಇದ್ರು. 2 ದಿವಸದಿಂದ ಜಾತ್ರೆ ನಡೀತಿತ್ತು ಇಲ್ಲಿ. ಹೋಗಿದ ತಕ್ಷಣನೇ ಈಶಾನ್ಗೆ ಗುಂಡೋಡಿಸಿ ಸ್ನಾನ ಮಾಡಿಸಿ ಆಮೇಲೆ ದರ್ಶನಕ್ಕೆ ಹೋದ್ವಿ. ಈಶಾನ್ಗೆ ಕೂದಲು ಕೊಡೋದು ಒಂಚೂರು ಇಷ್ಟ ಇರಲಿಲ್ಲ. ನಾನು ಹೇರ್ ಸ್ಟೈಲ್ ಮಾಡಿಸ್ಕೊಬೇಕು ಅಂತೆಲ್ಲ ಹೇಳ್ತಿದ್ದ. ಫುಲ್ ಗುಂಡು ಹೊಡಿಬೇಕಾದ್ರೆ ಹತ್ಕೊಂಡೇ ಮಾಡಿಸ್ಕೊಂಡಿದ್ದಾನೆ. ಈಶಾನ್ಗೆ ಸ್ನಾನ ಎಲ್ಲ ಮಾಡಿಸ್ಕೊಂಡು ನಾವು ದೇವಸ್ಥಾನ ಒಳಗಡೆ ಹೋಗೋಷ್ಟರಲ್ಲಿ 12:30 ಆಗಿತ್ತು. 1 o'clockಗೆ ಕ್ಲೋಸಿಂಗ್ ಟೈಮು. ಹಿಂದಿನ ದಿವಸ ರಾತ್ರಿನೂ ರಥೋತ್ಸವ ಆಯಿತು, ಮತ್ತು ಬೆಳಗ್ಗೆನೂ ರಥ ಎಲ್ಲ ಎಳೆದಿದ್ರು. ಹಂಗಾಗಿ ಇವಾಗ ತುಂಬಾ ಜನ ಇದ್ರು. ಇವತ್ತಿನ ದಿವಸ ರಾತ್ರಿಗೆ ಈ ಬೆಳ್ಳಿ ರಥ ಎಳಿತಾರೆ ಅಂತ ಹೇಳ್ತಾ ಇದ್ರು ಅಲ್ಲಿ. ಅಲ್ಲಿ ಮುಂದೆ ಡುಮ್ಟಕ್ಕೆ ಹೊಡ್ಕೊಂಡು ಚಾಂಬಿನ ರೌಂಡ್ ಓಡಿಸ್ತಾರೆ ಕನಪ. ವಿಡಿಯೋ ಮಾಡ್ತಾರೆ ನಮ್ಮ ಗುಂಡು ದರ್ಶನ ತುಂಬ ಚೆನ್ನಾಗೇ ಆಯಿತು. ಗೊತ್ತಿರೋರ ಕಡೆಯಿಂದ ಹೋಗಿದ್ವಿ ಅಂತ ಅಂದ್ಬಿಟ್ಟು ನಮಗೆ ತುಂಬಾ ಚೆನ್ನಾಗಾಯಿತು. 2 ಸತಿ ದರ್ಶನ ಮಾಡಿದ್ವಿ. ಒಂದು ಕ್ಲೋಸಿಂಗ್ ಟೈಮಲ್ಲಿ ಮಾಡಿದ್ವಿ. ಲಾಸ್ಟ್ ದರ್ಶನ ನಾವೇ ಮಾಡಿದ್ದು. 1 ಗಂಟೆ ಕ್ಲೋಸ್ ಮಾಡೋದಂದರೆ ಲಾಸ್ಟ್ ನಾವೇ ಹೋಗಿದ್ದು. ಎಷ್ಟೊತ್ತು ಬೇಕಾದರೂ ಅಷ್ಟೊತ್ತು ನೋಡಿಕೊಂಡು ದೇವ್ರನ್ನ ಬಂದಿದ್ದು. ತುಂಬ ಖುಷಿ ಅನಿಸ್ತು. ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದ್ಬಿಟ್ಟು ಒಂದು ಹೋಟೆಲಲ್ಲಿ ಲಂಚ್ ಮುಗಿಸ್ಕೊಂಡು ಅಲ್ಲಿಂದ ಬಿಟ್ವಿ. ಈ ಸಲ ಅಂತೂ ಈಶಾನ್ಗೆ ಕೂದಲು ಕೊಡೋಕೆ ಒಂಚೂರು ಇಷ್ಟ ಇರಲಿಲ್ಲ. ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆ ಕೂದಲು ಕೊಡ್ತೀಯಾ ಚಾಮಿಗೆ ಅಂತೆಲ್ಲ ಕೇಳಿದಾಗ ಇಲ್ಲ ನಾನು ಕೊಡಲ್ಲ, ನಾನು ಹೇರ್ ಸ್ಟೈಲ್ ಮಾಡಿಸ್ಕೊಬೇಕು ಅಂತೆಲ್ಲ ಹೇಳ್ತಿದ್ದ. ಇಷ್ಟು ಚಿಕ್ಕ ಮಕ್ಳಿಗೇನೆ ನನ್ನ ಕೂದಲು ಇದ್ರೇ ಚೆನ್ನಾಗಿ ಕಾಣಿಸೋದು, ಕೂದಲಿಲ್ಲ ಅಂದರೆ ನಾನು ಚೆನ್ನಾಗಿ ಕಾಣಿಸಲ್ಲ ಅಂತೆಲ್ಲ ಅಂತಾನೆ. ಇವಾಗಲೇ ಅವ್ನಿಗೆ ಇದೆಲ್ಲ ಗೊತ್ತಾಗುತ್ತೆ.
ಈಶಾನ್ ಬಾ. ಸ್ಪೂನ್ ನಾವೇ ತಗೋಬೇಕಾ ಸರ್? ಸಂಜೆ ಕಾಫಿಗಂತ ಒಂದು ರೆಸ್ಟೋರೆಂಟ್ ಹತ್ರ ನಿಲ್ಸಿದ್ವಿ. ಹಾಗೆ ಸ್ವಲ್ಪ ಸ್ನ್ಯಾಕ್ಸು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಮನೆಗೆ ಬಂದ್ವಿ. ಇದಾಗಿತ್ತು ನಮ್ಮದು ಶಾರ್ಟ್ ಟ್ರಿಪ್ ಬ್ಲಾಗ್. ನಿಮ್ಗೆ ಇಷ್ಟ ಆಗಿದೆ ಅಂತಲೇ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನಾನು ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಬಾ. ಸ್ಟುಡಿಯೋ ಓಹೋ